ಅವ್ರ ಕುಟುಂಬನೇ ಇಲ್ಲ ಸರ್. 4 ಜನನು ಹೋಗ್ಬಿಟ್ರು. ಬೀಗ ಹಾಕ್ದಂಗೆ ಆಗೋಯ್ತು. ದೀಪ ಇಲ್ಲ ಅವ್ರ ಮನೆಗೆ ಇವಾಗ. ಇಂಥ ಪರಿಸ್ಥಿತಿ ಯಾರಿಗೂ ಬೇಡ ಸರ್. ಇಂಥ ಪರಿಸ್ಥಿತಿ ಯಾರಿಗೂ ಬೇಕಾಗಿಲ್ಲ. ಬೇಡ ಸರ್ ಇಂಥದ್ದು. ಬದುಕಿ ಬಾಳ್ಬೇಕಂತ ಮನೆ ಕಟ್ಟೋದು ಎಲ್ಲಿ ಸರ್ ಬದುಕಿದ್ದು? 2 ವರ್ಷ ಕೂಡ ಮನೆಗಿಲ್ವೇ? 6 ತಿಂಗಳಾಯ್ತು ಸಂಸ್ಕೃತನಾಗಿ. ಏನೋ ನೋಡಿದ್ರ ಕಷ್ಟ ಸುಖ ಇಲ್ಲ. ಅವ್ರು ಚೆನ್ನಾಗಿ ಪಾಪ ಓದ್ಕೊಂತ ಇದ್ರು. ಆ ಮಕ್ಕಳನ್ನು ಕೂಡ ತಾಯಿ ತಂದಿಂದ ಅವರು ಪಾಪ ಇದು ಮಾಡ್ಕೊಂಡು ಬಿಟ್ರು ಸರ್. ಕರ್ಕೊಂಡು ಹೋಗಿ ಈ ಥರ ಮಾಡ್ಕೊಂಡಿದ್ದಾರೆ. ನಮ್ಮ ಮೈದನಿಗೆ ಇದೆ ಹೆಂಡ್ರು ಮಕ್ಳು ಹೋದ್ರಲ್ಲ, ಅದಕ್ಕೋಸ್ಕರ ಅವ್ನು ಪಾಯ್ಸನ್ ಕುಡ್ಕೊಂಡ್ಬಿಟ್ಟು ಸೂಸೈಡ್ ಮಾಡ್ಕೊಂಡವ್ನಿ. ಚೆನ್ನಾಗೇ ಇದ್ರು ಸರ್ ಅವರೆಲ್ಲ ಫ್ಯಾಮಿಲಿ. ಚೆನ್ನಾಗೇ ಇದ್ರು, ಚೆನ್ನಾಗೇ ಸಂತೋಷಾಗೇ ಇದ್ರು. ಸಂತೋಷಾಗೆ ಮನೆ ಕಟ್ಕೊಂಡ್ರು. ಮನೆ ಕಟ್ಟಿದ ಮೇಲೆ ಈ ಥರ ಮಾಡ್ಕೊಂಡಿದ್ದಾರೆ. ఏందో ಪಾಪ ಕಟ್ಟಿದ್ರು, ಸಾಲ ಮಾಡೋ ಸೊತ್ತು ಮಾಡೋ ಮನೆ ಕೆಲಸ ಮಾಡಿಕೊಂಡು ತುಂಬ ಅವನು ಆಟ ಓಡಿಸ್ಕೊಂಡು ತಂಟೆಗೆ ತಬಲೆಗೆ ಹೋಗ್ದಿರಾ ಹೆಂಡ್ರು ಮಕ್ಕಳು ನೋಡ್ಕೊಂಡು ಚೆನ್ನಾಗೇ ಇದ್ರು ಸರ್ ಅವರು. ಇವಾಗ ಆತ್ಮೀಯತಾಗ ಏನಾಯಿತು ಏನೋ ಗೊತ್ತಿಲ್ಲ ಸರ್ ನಮಗೆ. ನಾವು ಆ ಕಡೆ ಇರೋದು, ನಾವು ಈ ಕಡೆ ಇದೆ ಸರ್. ಏನೂ ಆಗಿಲ್ಲ ಸರ್. ಅವರೇ ಇದಕ್ಕಿದ್ದಂಗೆ ಫೋನ್ ಮಾಡಿದ್ದಾರೆ. ನಾನು ಬರ್ತೀನಿ ನಿನ್ನ ಮನೆಗೆ, ಬೆಳಿಗ್ಗೆ ಇರು ನೀವು ಮಲ್ಕೊಂಡ್ರೆ ನಾವು ಬೆಳಗ್ಗೆನೇ ಬರ್ತೀನಿ ಮನೆಗೆ. ನಾವೆಲ್ಲೋ ಇದ್ರೆ ಬರ್ತೀರಿ ಅಷ್ಟೇ. ಫೋನ್ ಸ್ವಿಚ್ ಆಫು. ಸ್ವಿಚ್ ಆಫ್ ಮಾಡ್ಕೊಂಡಿದ್ಬಿಟ್ಟು ಫೋನ್ಗಳು. ಖುಷಿ ಹೊಂಡಾಗಿ ಬಿದ್ದಿರೋ ಸರ್. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಅವರು ಹುಡ್ಕಲಾಡ್ಕೊಂಡು ನೋಡೋಕುಂಕ ಯಾರೋ ನಿಮ್ಮಂಥವ್ರು ಬಂದು ಇದು ಮಾಡಿದ್ದಾರೆ. ಬರೋಕುಂಕ ಹೋಗ್ಬಿಟ್ಟಿದ್ರು. ಆ ಜೊತೆಗೆ ಬಂದು ಇಲ್ಲಿ ಮಾತಾಡೋವಾಗ ನೋಪಟ್ಟು ನಾವೇ ಯಾಕಿರ್ಬೇಕು, ನಮ್ಮ ಹೆಂಡ್ರು ಮಕ್ಳು ಹೋದ್ರಲ್ಲ, ನಾನೇನಕ್ಕೆ ಬದುಕಬೇಕು ಅಂತ ಅವನು ಪಾಲ್ಡಲ್ಲಿ ಕೂತಿದ್ದೆ ಸರ್. ಇಲ್ಲಿ ತಿರ್ಗಿ ಕಾಫಿ ಕುಡಿತೀನಿ ಬರ್ತೀನಿ. ಕಾಫಿ ಕುಡಿದ್ಬಿಟ್ಟು ನಂಗೆ ಒಂಥರ ಬೇಜಾರಾಗೈತೆ ಅಂತ ಬಂದವ್ರಿ. ಓಡಿ ಬಂದು ಮನೆಗೆ ಕುಡಿದ್ಬಿಟ್ಟು ಆಮೇಲೆ ನಮ್ಮಂಥವ್ರು ನೋಡಿ ಎತ್ಕೊಬಂದು, ಅಯ್ಯೋ ಹೋಗ್ಬಿಡ್ತೀವಿ ಬಾಪ್ಪ, ನಿಮ್ಮ ಹೆಂಡ್ರು ಮಕ್ಳು ಹೋದ್ರಲ್ಲ, ನೀನು ಯಾಕಪ್ಪ ಈ ಥರ ಮಾಡ್ಕೊಂತೀಯ ಅಂತ ಕರ್ಕೊಬಂದು ಇಲ್ಲಿ ಪೊಲೀಸ್ ಜಿಪ್ಪಾಗೆ ಬಂದು ಅಡ್ಮಿಟ್ ಮಾಡಿದ್ರು. ವಾಮಿಟ್ ಎಲ್ಲ ಮಾಡಿಸಿದ್ರು. ಆಮೇಲೆ ಈ ಪಕ್ಕದಾಗ ಬೆಡ್ಗೆ ಹಾಕಿದ್ರು. ನಾವೇ ಬಂದು ಯಾರೂ ಇಲ್ಲ ದಿವಾನ ನಮ್ಮ ಮೈದಾವನು ಬಿಟ್ಟರೆ ಆಗಲ್ಲ, ಹಿಂಗೆ ಹೋಯ್ತಲ್ಲ ನಮ್ಮ ಸಂಸಾರ ಹಿಂಗೆ ಹೋಗುತ್ತೆ ಅಂತ ನಾವು ಎತ್ಕೊಬಂದು ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡಿದ್ರಿ. ಅವ್ನು ಜಾಸ್ತಿ ಆಗ್ಬಿಟ್ಟು ಹೋಗ್ಬಿಟ್ರು ಸರ್. ಚೆನ್ನಾಗಿದ್ರು ಸರ್ ಅವರು. ಒಂದು ತಂಟೆ ಯಾರ ಮನೆಗೂ ಯಾರ್ದು ಇದ್ರಕ್ಕೂ ಹೋಗ್ತಾ ಇಲ್ಲ. ಅವ್ರು ಓದೋದೇನೋ ಅವ್ರ ಮನೇನು, ಬೇರೆ ಮಕ್ಕಳನ್ನ ಅಲ್ಲಿ ಇಲ್ಲಿ ಹೋಗ್ತಾರೆ. ಅವ್ರು ಎಲ್ಲಿ ಹೋಗ್ತಾ ಇಲ್ಲ ಸರ್ ಪಾಪ. ಅವ್ರು 4 ಜನ ಒಂದೇ ಕುಟುಂಬದಾಗ ಚೆನ್ನಾಗಿದ್ರು ಸರ್ ಅವರು. ಆ ಥರ ಏನು ಮಾಡ್ಕೊನಷ್ಟೇ ಇಲ್ಲ. ಏನಾಯ್ತು ಅವ್ರ ದೇವ್ರಿಗೂ ಸರ್, ನಮ್ಗೇನು ಗೊತ್ತಾವೆಲ್ಲನ? ಏನೂ ಇಲ್ಲ ಸರ್. ಚೆನ್ನಾಗಿದ್ರು, ಹಂಗೆಲ್ಲ ಚೆನ್ನಾಗಿದ್ರು ಸರ್. ಅದೇನು ಮಾಡ್ಕೊಂಡ್ರು ಆ ದೇವ್ರು, ಅದೇನೋ ಸರ್ ದೇವ್ನಿಗೆ ಗೊತ್ತು, ನಮ್ಗಂತೂ ಗೊತ್ತಿಲ್ಲ ಸರ್. ಅದು 15 ಲಕ್ಷ ಸಾಲ ಮನೆ ಮೇಲೆ ತಗೊಂಡಿದ್ರು ಸರ್. ನಾವು ಎಲ್ಲರೂ ತಗೊಂಡಿದ್ವಿ ಸರ್. ಅದು ಕಟ್ಟಾನ ಅವ್ರೇನು ಬಂದು ಗಲಾಟೆ ಮಾಡಿದ್ದು ಏನು ನಾವು ನೋಡಿಲ್ಲ ಸರ್. ಬಂದಿಲ್ಲ ಅವರು, ನಾವೇನು ನೋಡಿಲ್ಲ. ಅದು ಬಿಟ್ಟು ನಮ್ಗೇನು ಗೊತ್ತಿಲ್ಲ ಸರ್. ಸಾಲ ತಗೊಂಡಿದ್ರೆ ಜಿಲ್ಲೆ ಆಫೀಸು ಬ್ಯಾಂಕಾಗಿ ಕೊಟ್ಟಿದ್ರು ಸರ್ ಅಮೌಂಟ್. ಅದು ಎಲ್ಲ ಸುಮಾರು ಜನ ತಗೊಂಡಿದ್ದಾರೆ ಸರ್ ನಮ್ಮೂರಾಗ. ಇವ್ರೆ ಅಂತೆಲ್ಲ ಸುಮಾರು ಜನ ತಗೊಂಡಿದ್ದಾರೆ. ಮನೆ ಕಟ್ತೋರಲ್ಲ ಸ್ವಲ್ಪ ತಗೊಂಡಿದ್ದಾರೆ. ಏನು ಇರೋದು ಕಟ್ತಾರೆ, ಇಲ್ದಿದ್ದ ಸಾಲನ ಮಾಡಬೇಕಲ್ಲ ಸರ್, ಅದಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ಇನ್ನು ಯಾರು ಬಂದು ಗಲಾಟೆ ಮಾಡಿದ್ರು ಏನೋ ನಮ್ಗೆ ಅವೆಲ್ಲ ಗೊತ್ತಿಲ್ಲ ಸರ್, ನಾವು ನೋಡಿಲ್ಲ. ಇಲ್ಲ ಸರ್. ಅವರಷ್ಟು ಅವರು ನಮ್ಮಷ್ಟು ನಾವು ಬಂದು ನಮ್ಮ ಕಷ್ಟ ಸುಖ ಅಂತ ಏನು ಕೂಡ ಹೇಳ್ಕೊತಾ ಇಲ್ಲ. ಹೇಳಿದ್ರೆ ನಾವು ಇವಾಗ ಹೇಳ್ಬೋದು, ಏನಿಲ್ಲ ಸರ್. ಅವ್ರು ಬೇರೆ ಆಗಿದ್ರು, ನಾವು ಬೇರೆ ಆಗಿದ್ರು ಸರ್. ಇವಾಗ ಮೈದಲ್ಲ ಹೆಂಗೆ ಬಿಡೋದು ನಾವು ಅಂತ ನಾವು ಇಲ್ಲಿ ಕಾತ್ಕೊಂಡು. ನಮ್ಮ ಯಜಮಾನ್ರು ಹೋದ್ರು, ಇನ್ನೊಬ್ಬ ಬಾವ ಹೋದ್ರು, ಇವನು ಹೋದ್ನು, ಇನ್ನೊಬ್ಬ ಇದ್ದಾರೆ ಅವ್ರು ಸುಗಾರು. ಅವರು ಇದಕ್ಕೆ ಹೋಗ್ತಾ ಇಲ್ಲ ಸರ್. ಅವ್ರು ಬೇರೆ ಕಡೆ ಇದ್ದಾರೆ ಅಷ್ಟೇ. ಅವ್ರ ಅಮ್ಮ ಇದ್ದಾರೆ, ಆಯಮ್ಮನು ಮುದುಕಿ ಸರ್, ಏನು ಗೊತ್ತಾಗಲ್ಲ. ಇವಾಗ ಯಾರೂ ಇಲ್ಲ, ನಾವು ಬಿಟ್ಟರೆ ಆಗಲ್ಲ. ಇನ್ನು ಇದೇ ಫೀಲಿಂಗ್ ಆಗ ಅವನು ಹೋಗ್ಬಿಡ್ತಾನಂತ ನಾನು ನಮ್ಮ ಚಿಕ್ಕಮ್ಮ ಮಗಳು ಇಬ್ರು ನೋಡ್ಕೊಂಡಿದ್ದ ಹುಡುಗಿನ ಅವನ್ನ. ಹ್ಞೂ ಸರ್, ಲವ್ ಮ್ಯಾರೇಜ್ ಆಗಿತ್ತು. ಅವರಷ್ಟು ಅವರಿದ್ರು, ನಮ್ಮಷ್ಟು ನಾವಿದ್ರು. ನಮಗೇನು ಅವರು ಬಂದು ಟ್ಯಾಕ್ಚರ್ ಕೊಡಲಿಲ್ಲ, ನಾವು ಹೋಗಿ ಅವ್ರು ಕೊಟ್ಟಿಲ್ಲ. ಅವ್ರು ಪ್ರಪಂಚ ಮಾಡ್ಕೊಂಡಿದ್ದಂಗೆ ಅವರು ಮಾಡ್ಕೊಂಡಿದ್ದ ಅಂತ ಬಿಟ್ಟಾಗಿದ್ರು ಸರ್ ನಾವು. ಚೆನ್ನಾಗಿದೆ ಸರ್ ಅವರು. ಕೆಲಸ ಸಿಕ್ಕಿತ್ತು, ಫ್ರೀ ಸೀಟ್ ಸಿಕ್ಕಿತ್ತು ಚಿಕ್ಕಬಳ್ಳಾಪುರದಾಗ. ಬುಧವಾರ ಹೋಗೋಣ ಅನ್ನೋಕುಂಕ ಈ ಥರ ಇವಾಗ ಮಾಡ್ಕೊಂಡಿಲ್ಲ. ಗೊತ್ತಿಲ್ಲ ಸರ್, ಕೆಲಸ ಅನ್ನೋದು ಗೊತ್ತಿಲ್ಲ. ಅದೇನೋ ಕೆಲಸ ಸಿಕ್ಕಿತ್ತು, ಫ್ರೀ ಸೀಟು ಅಂತ ಹೇಳ್ಕೊಂಡ್ರೆ ಅಷ್ಟೇ ಸರ್. ನಮ್ಗೆ ಗೊತ್ತಾಗಿರೋದು ಅಷ್ಟು. ಈ ಶನಿವಾರನೇ ಆಗೋಯ್ತು ಸರ್ ಇಂಥ ಕೆಲಸ ಯಾರು ಮಾಡ್ಕೋಬೋದು. ಸಾಲ ಅಂತೂ ತಗೊಂಡ್ಬಾರ್ದು. ಇಂಥ ಕೆಲಸ ಮಾಡ್ಕೋಬಾರ್ದು. ತಗೊಂಡ್ರೆ ಕೂಡ ಏನೋ ಸರಿಸಾಗಿದೆ ತಗೋಬೇಕು, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು ಸರ್ ಅಷ್ಟೇ. ಇಂಥ ಕೆಲಸ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಸರ್. ಇವ್ರು ಹೋದ್ರೆ ಅಂತೂ ಇನ್ನೊಬ್ರು ಕೂಡ ಮಾಡ್ಕೊಳೋದು ಅಷ್ಟು ಬೇಡ ಸರ್. ಇದು ಮನೆ ಕೆಲ್ಸಕ್ಕೆ ಹೋಗ್ತೀರಿ ಸರ್. ರಾಧಮ್ಮ, ಬೆಗ್ಲಿ ಬೆಂಜನಹಳ್ಳಿ.